ಬಂದ್ಯಾ ಸೂರ್ಯ? ನಮ್ಗೆಲ್ಲ ಎಷ್ಟು ಆತಂಕ ಆಗೋಗಿತ್ತು ಗೊತ್ತಾ? ಗಾಬರಿನಾ? ಏಕೆ? ಇನ್ನೇನು ಮಾವ, 4 ಗಂಟೆಗೆ ಫ್ಲೈಟು. ಏರ್ಪೋರ್ಟಿಗೆ ಫೋನ್ ಮಾಡಿದ್ದೆ, ಸೂರ್ಯ ರಾಜಶೇಖರ್ ಅನ್ನೋ ಹೆಸರಲ್ಲಿ ಯಾವ ಪ್ಯಾಸೆಂಜರು ಫ್ಲೈಟೇ ಹತ್ತಿಲ್ಲ ಅಂದ್ಬಿಟ್ರು. ನಿಮಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ, ಗಾಬರಿ ಆಗಲ್ವಾ? ಅದು ಫೋನ್ ಚಾರ್ಜ್ ಮುಗಿದೋಗಿ ಸ್ವಿಚ್ ಆಫ್ ಆಗಿಬಿಡ್ತು. ನಾನು ಹೇಳಿದ್ನಲ್ಲ 4 ಗಂಟೆಗೆ ಹೊಡ್ತೀನಿ ಅಂತ. ಆಮೇಲೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಒಬ್ಬರು ಬೆಂಗಳೂರಿಗೆ ಬರ್ತಾ ಇದ್ರು, ಅವ್ರ ಜೊತೆ ಹೆಲಿಕಾಪ್ಟರ್ ಬಂದ್ಬಿಟ್ಟೆ. ಸದ್ಯ ಯಾವ ತೊಡಕು ಇಲ್ಲದೆ ಬಂದ್ಯಲ್ಲ. ಬಾ, ಸ್ನಾನ ಮಾಡ್ಕೊ, ಪೂಜೆ ಗೊತ್ತಾಯ್ತು. ಅಮ್ಮ ಸ್ನಾನ ಅವಾಗಲೇ ಆಯಿತು, ಡೈರೆಕ್ಟಾಗಿ ಪೂಜೆ ಕೂರೋದಷ್ಟೇ. ಸರಿ, ಹಾಗಾದ್ರೆ ಕೈಕಾಲು ಮುಖ ತೊಳ್ಕೊಂಬನ್ನಿ. ಅಮ್ಮ ಬನ್ನಿ, ಪೂಜೆಗೆ ರೆಡಿ ಮಾಡೋಣ. ಒಂದು ಚೂರು ವ್ಯತ್ಯಾಸ ಆದರೂ ಮನೆಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ ಅಲ್ವಾ? ಆಗಲ್ವಾ ಮಾವ? ಅಲ್ಲ, ನಿಮಗೆ ಸಮಸ್ಯೆ ಇದೆ ಅಂತಾನೆ ಪರಿಹಾರ ಪೂಜೆ ಮಾಡಿಸ್ತಿರೋದು. ಇಂಥ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬರೀ ಕೆಟ್ಟ ಯೋಚನೆಗಳೇ ಬರುತ್ತೆ ಮಾವ. ಆದರೆ ಈಗ ನನಗೆ ಒಳ್ಳೆ ಆಫರ್ಗಳು ಬರ್ತಾ ಇದೆ. ಮೋಸ್ಟ್ಲಿ ಈ ಪೂಜೆ ಫಲನೇ ಅನಿಸುತ್ತೆ. ಹೌದಾ? ಏನು ಮಾವ ಅಂಥದ್ದು? ಒಳ್ಳೆ ವಿಷಯ ಆದ್ರೆ ಹೇಳಿ, ಕೇಳಿ ಖುಷಿ ಪಡೋಣ. ಈ ಮನೇಲಿ ಒಳ್ಳೆ ವಿಷಯ ಕೇಳೇ ತುಂಬ ದಿವಸ ಆಗ್ಬಿಟ್ಟಿದೆ. ನಾನು ಹೈದರಾಬಾದಿಗೆ ಹೋದ ವಿಚಾರ ನಮ್ಮ ಹೈಕಮಾಂಡ್ನವ್ರಿಗೆ ಈಗ ಅವ್ರು ಮಾಡಿದ ತಪ್ಪಿನ ಅರಿವಾಗಿದೆ. ಹೋದ್ಸಲ ನನಗೆ ಟಿಕೆಟ್ ಕೊಟ್ಟಿದ್ದಿದ್ರೆ ಈ ಕ್ಷೇತ್ರ ನಮ್ಮ ಪಾರ್ಟಿದೇ ಆಗಿರ್ತಿತ್ತು ಅಂತ. ಅದರಿಂದ ಇವಾಗೇನು ಉಪಯೋಗ ಅಂತೆ? ಈ ಸಲ ಎಲೆಕ್ಷನ್ಗೆ ನೀವೇ ಕಂಟೆಸ್ಟ್ ಮಾಡಬೇಕು ಅಂತ ಪ್ರಪೋಸ್ ಮಾಡಿದ್ರು. ಹೌದಾ? ವಾವ್, ದಟ್ಸ್ ಅ ಗ್ರೇಟ್ ನ್ಯೂಸ್. ಅಂದ್ರೆ ಮಾವ ಮತ್ತೆ ಆಕ್ಟಿವ್ ಪೊಲಿಟಿಷಿಯನ್ ಆಗ್ತಾರೆ. ವೆರಿ ಗುಡ್. ಆದರೆ ಪರಿಸ್ಥಿತಿ ನನ್ನ ಫೇವರಬಲ್ ಆಗಿಲ್ಲ. ಯಾಕೆ ಮಾವ ಹಾಗಂತೀರಾ? ಈ ಸರ್ತಿ ನಿಮ್ಮ ಪಾರ್ಟಿಗೆ ಚಾನ್ಸಸ್ ಜಾಸ್ತಿ ಇರೋದು. ಗೆದ್ರೆ ನೀವು ಮಿನಿಸ್ಟರ್ ಗ್ಯಾರಂಟಿ. ಗೆದ್ರೆ ಅನುಮಾನ ಯಾಕೆ ಮಾವ? ನೀವು ಹಿಂದೆ ಮಾಡಿರೋ ಕೆಲಸಗಳಿಂದ ನಿಮ್ಮ ಕ್ಷೇತ್ರದಲ್ಲಿ ಇವತ್ತಿಗೂ ನಿಮಗೆ ತುಂಬಾ ಒಳ್ಳೆ ಹೆಸರಿದೆ ಗೊತ್ತಾ? ಜನ ನಾವು ಮಾಡಿದ ಕೆಲಸನಷ್ಟೇ ನೋಡಲ್ಲ, ನಮ್ಮ ವೈಯಕ್ತಿಕ ಜೀವನನೂ ಅಳತೆ ಮಾಡಿ ನೋಡಿ ಡಿಸೈಡ್ ಮಾಡ್ತಾರೆ. ಅಲ್ಲ, ನಿಮ್ಮ ವೈಯಕ್ತಿಕ ಜೀವನಕ್ಕೆ ಏನಾಗಿದೆ ಮಾವ? ಯಾವ ವಿವಾದಕ್ಕೂ ಸಿಕ್ಕಾಕೊಳ್ದೆ ಕ್ಲೀನ್ ಹ್ಯಾಂಡ್ಸ್ ಅಂತ ಅನ್ಸ್ಕೊಂಡಿದ್ದೀರಾ ನೀವು. ವೈವಾಹಿಕ ಜೀವನ 6 ತಿಂಗಳು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದೇ ಟೈಮ್ನಲ್ಲಿ ಅದು ದೊಡ್ಡ ಸುದ್ದಿ ಆಗುತ್ತೆ. ಆಪೋಸಿಟ್ ಪಾರ್ಟಿಯವರು ಇದನ್ನ ಪ್ರಚಾರಕ್ಕೆ ಬಳಸ್ಕೋತಾರೆ. ಸಂಸಾರನೇ ನಡ್ಸಕ್ಕಾಗದೇ ಇರೋನು ದೇಶ ಆಳ್ತಾನ ಅಂತ ಜನ ಆಡ್ಕೋತಾರೆ. ಅಲ್ಲ, ನಮ್ಮ ಜನನೂ ಅರ್ಥ ಮಾಡ್ಕೋಬೇಕು, ಸ್ವಲ್ಪ ಮೆಚ್ಯೂರ್ಡ್ ಆಗಬೇಕು. ಈ ಸಂಸಾರ, ಮದುವೆ ಇದೆಲ್ಲ ತೀರಾ ಪರ್ಸ್ನಲ್ ವಿಷಯ. ಈ ಥರ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತಂದ್ರೆ 2 ಕಡೆನೂ ತಪ್ಪಾಗಿರ್ಬೋದು ಅಂತ ಯೋಚನೆ ಮಾಡಬೇಕು. ಆಮೇಲೆ ಒಟ್ಟಿಗೆ ಇದು ಹಿಂಸೆ ಪಡೋ ಬದಲು ದೂರ ದೂರ ಇದು ಆರಾಮಾಗಿದ್ದಾರೆ ಅಂತ ಅಂದ್ಕೋಬೇಕು ಅವರು. ಬಟ್ ಹಾಗಲ್ಲ. ಈ ಕಾರಣಕ್ಕೆ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳ್ತಿರೋದು. ಅಲ್ಲ, ನೀವು ಯಾಕೆ ಹೇಳಕ್ ಹೋದ್ರಿ? ಅಲ್ಲ ಮಾವ, ಈಗ ಅತ್ತೆ ಕೇಸ್ ವಾಪಸ್ ತಗೊಂಡು ಡಿವೋರ್ಸ್ ಆಗಲ್ಲ ಅಂತ ಆದ್ರೆ ಸಮಸ್ಯೆ ಇಲ್ಲ ತಾನೆ? ಸಮಸ್ಯೆ ಏನಿಲ್ಲ. ಅಲ್ಲ ಮಾವ, ನಿಮ್ಮ ಹೈಕಮಾಂಡ್ನವರು ಬಿಟ್ಬಿಟ್ರ ನಿಮ್ಮನ್ನ? ಇಲ್ಲ, ಯೋಚನೆ ಮಾಡಿ ಡಿಸೈಡ್ ಮಾಡಿ ಅಂತ ಹೇಳಿದ್ದಾರೆ. ಗುಡ್. ಅಲ್ಲ ಮಾವ, ನೀವು ಪೊಲಿಟಿಕ್ಸಲ್ಲಿ ಇರಬೇಕು, ನಿಮ್ಮಂಥವ್ರೇ ಇರಬೇಕು ಮಾವ. ಅದಕ್ಕೆ ಈ ಡಿವೋರ್ಸ್ ತೊಡಕಾಗುತ್ತೆ ಅನ್ನೋದಾದ್ರೆ ಅತ್ತೆ ಹತ್ರ ನಾನು ಮಾತಾಡ್ತೀನಿ, ಅತ್ತೆ ನಾನು ಕನ್ವಿನ್ಸ್ ಮಾಡ್ತೀನಿ. ಅತ್ತೆನೂ ಅಷ್ಟೇ ಆಲ್ಮೋಸ್ಟ್ ಸರಿ ಹೋಗ್ತಿದ್ದಾರೆ. ಇನ್ನು ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ಆದರೆ ಈ ಕಾರಣ ಇಟ್ಕೊಂಡು ನೀವು ಪಾಲಿಟಿಕ್ಸಿಂದ ಹಿಂದೆ ಸರಿಬಾರದು ಮಾವ, ಅಷ್ಟೇ. ಎಕ್ಸ್ಕ್ಯೂಸ್ ಮಿ ಅತ್ತೆ, ಒಳಗಡೆ ಬರ್ಬೋದಾ? ರಂಜಿತ್, ಒಳಗೆ ಬರೋದಕ್ಕೆ ಯಾರು ಪರ್ಮಿಷನ್ ಕೇಳ್ತಾರಾ? ಬನ್ನಿ ಒಳಗೆ. ಅದು ಯಾಕೆ ಮಂಕಾಗಿದೆಯಾ? ಏನಾಯ್ತು? ಏನಿಲ್ಲ. ಅದು ಆರ್ಯಂಗೆ ಹೀಗಾಯ್ತಲ್ಲ, ತನ್ನಿಂದನೇ ಆಗಿದ್ದು ಅಂತೇಳಿ ಎಲ್ಲರೂ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ. ಟೈಮ್ ಹೀಲ್ಸ್ ಆಲ್ ವೂಂಡ್ಸ್. ಟೈಮು ಎಲ್ಲ ಗಾಯನೂ ವಾಸಿ ಮಾಡುತ್ತೆ. ಸಮಯನೇ ಎಲ್ಲದಕ್ಕೂ ಪರಿಹಾರ ಕೊಡುತ್ತೆ. ಆ ಥರದ್ದೊಂದು ಪರಿಹಾರಕ್ಕೋಸ್ಕರನೇ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿರೋದತ್ತೆ. ಹೇಳಿ ರಂಜಿತ್. ನಾನು ಇಲ್ಲಿಂದ ಕದಲಲ್ಲ. ನೀವು ಅಮ್ಮನ ಹತ್ರ ಏನೇ ಮಾತಾಡೋಗಿದ್ರು ನನ್ನ ಮುಂದೆ ಮಾತಾಡಬೇಕು.
ಆಯಿತು, ಈಗ ಯಾರು ಹೇಳಿದ್ರು ನೀನು ಹೊರಗೆ ಹೋಗು ಅಂತ? ರಂಜಿತ್, ಏನೇ ಇದ್ರೂ ಇಲ್ಲೇ ಹೇಳಿ, ಯಾವುದು ಮುಚ್ಚು ಮೊರೆ ಬೇಡ. ಮತ್ತು ನಿಮಗೆ ಗೊತ್ತಲ್ಲ, ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ಮಾವನವ್ರಿಗೆ ಅನ್ಯಾಯ ಆಗಿತ್ತು. ಅವ್ರ ಪಕ್ಷದವರೇ ರಾಜಕೀಯ ಮಾಡಿ ಮಾವನಿಗೆ ಟಿಕೆಟ್ ಸಿಗದಿರೋ ಹಾಗೆ ಮಾಡಿಬಿಟ್ಟಿದ್ರು. ಈಗ ಗೊತ್ತಾಗಿದೆ ಪಾರ್ಟಿಯವರಿಗೆ, ಸೂರ್ಯ ಅವರನ್ನು ಕಳ್ಕೊಂಡಿರೋದ್ರಿಂದ ಇಷ್ಟು ಲಾಸ್ ಆಗಿದೆ. ಅವ್ರ ವರ್ಚಸ್ಸು ಈಗ ಏನು ಅಂತ ಅವ್ರಿಗೆ ಅರ್ಥ ಆಗಿದೆ. ನಿಜ ಅತ್ತೆ, ಇವತ್ತಿಗೂ ಮಾವನ ಕ್ಷೇತ್ರದ ಜನರು ಮಾವನ ಮೇಲೆ ಅಷ್ಟೇ ನಂಬಿಕೆ ಪ್ರೀತಿ ಇಟ್ಕೊಂಡಿದ್ದಾರೆ. ಅಷ್ಟೇ ಪ್ರೀತಿಯಿಂದ ಅವರು ಕೆಲಸ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಮಾಡಿದ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಮುಂದಿನ ಸರ್ತಿ ಎಲೆಕ್ಷನಲ್ಲಿ ಮಾವನ ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ತುಂಬ ಸಂತೋಷ ರಜಿತ್. ಅದಕ್ಕೆ ನಾವೇನ್ ಮಾಡಬೇಕು? ಅವ್ರು ನಿಲ್ತಾರೆ, ಗೆಲ್ತಾರೆ. ನಾವು ಚಿಕ್ಕವರು ಸ್ವಾಮಿ, ನಾವೀಗ ಇರ್ತೀವಿ. ಅವ್ರು ಪೂರ್ತಿ ಮಾತಾಡೋದಕ್ಕೆ ಬಿಡು. ಅತ್ತೆ, ಮಾವನ ಪಾರ್ಟಿನವ್ರಿಗೆ ಮಾವನ ಮೇಲೆ, ಮಾವನ ಗೆಲುವಿನ ಬಗ್ಗೆ ತುಂಬ ವಿಶ್ವಾಸ ಇದೆ. ಈ ಸರ್ತಿ ಮಾವಾಗಿದ್ದರೆ ಮಿನಿಸ್ಟರ್ ಆಗೋದು ಗ್ಯಾರಂಟಿ. ಆದರೆ ಏನು? ಅದೇನೇ ಆಗ್ಲಿ ನಮ್ಗೇನಮ್ಮ, ಇದೆಲ್ಲ ನಮ್ಗೆ ಯಾಕೆ ಹೇಳ್ತಿದ್ರ ನೀವು? ಯಾಕೆಂದರೆ ಮಾವ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಯಾಕೆ? ಮಗ ಸಸ್ಪೆಂಡ್ ಆಗಿ ಕೂತಿದ್ದಾನೆ ಅಂತನಾ? ಅದಕ್ಕೆ ನಾವು ಹೊಣೆನಾ? ಅದೇ ಪ್ಲೀಸ್, ಕಾರಣ ಅದಲ್ಲ. ಮಾವ ಎಲೆಕ್ಷನ್ ನಿಂತಾಗ ಅವ್ರ ವೈಯಕ್ತಿಕ ಜೀವನದಲ್ಲಿ ನಡೆದ ಘಟನೆ ಜನರಲ್ಲಿ ಬೇರೆ ಇಮೇಜ್ ಕೊಟ್ಟಿರುತ್ತೆ ಅಂತ. ಖಂಡಿತ ಜನಗಳು ಅದನ್ನು ವೋಟ್ ಮೂಲಕ ತೀರ್ಸ್ಕೋತಾರೆ. ಅಲ್ಲ, ಮಾವ ಎಲೆಕ್ಷನಲ್ಲಿ ಸೋಲ್ತಾರೆ ಅಂತಲ್ಲ, ಮಾವ ಜನರ ಮುಂದೆ ನಿಂತಾಗ ತಲೆ ತಗ್ಸುವಂಥ ವಿಷಯ ನಡೆದುಬಿಟ್ಟಿರುತ್ತೆ ಅಂತ. ಅದಕ್ಕೆ ಬೇಡ ಬೇಡ ಅಂತಿದ್ದಾರೆ. ಅಂಥದ್ದೇನಾಗಿದೆ? ಜನರು ತಮ್ಮ ನಾಯಕ ಎಲ್ಲ ರೀತಿಯಲ್ಲೂ ಆದರ್ಶವಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರತ್ತೆ. ತಮ್ಮನೇನೆ ಸರಿಯಾಗಿ ನಡ್ಸಕ್ಕೆ ಬರಲ್ಲ, ತನ್ನ ಸಂಸಾರನೇ ಸರಿಯಾಗಿ ನೋಡ್ಕೊಳಕ್ಕೆ ಬರ್ದೇ ಇರೋನು ದೇಶನ ಹೇಗೆ ಉದ್ಧಾರ ಮಾಡ್ತಾನೆ ಅನ್ನೋ ಯೋಚನೆಗಳು ಬಂದೇ ಬರುತ್ತೆ. ಆ ಯೋಚನೆಗಳು ಜನರಲ್ಲಿ ಬರದೇ ಹೋದ್ರು ವಿರೋಧ ಪಕ್ಷದಲ್ಲಂತೂ ಖಂಡಿತ ಬಂದೇ ಬರುತ್ತೆ. ಅದನ್ನವರು ಜನರಲ್ಲಿ ಬಿತ್ತೋದಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ. ಮೊದಲೇ ಜನರಲ್ಲಿ ಸಹನೆ ಸತ್ತು ಹೋಗಿದೆ, ತಾಳ್ಮೆ ಹಾಳಾಗೋಗಿದೆ. ಇಂಥದಕ್ಕೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೀವೇ ಯೋಚನೆ ಮಾಡಿಯತ್ತೆ. ಅದಕ್ಕೆ ನಾವೇನ್ರಿ ಮಾಡೋಕ್ಕಾಗತ್ತೆ? ಅಮ್ಮ, ಇವರು ಯಾವ್ದಾವ್ದೋ ಲೆಕ್ಕಾಚಾರದಲ್ಲಿ ಮಾತಾಡ್ತಿದ್ದಾರೆ. ಇವ್ರ ಮಾತನ್ನ ಕೇಳಬೇಡ ನೀನು. ಮತ್ತೆ ಖಂಡಿತ ಯಾವ ಲೆಕ್ಕಾಚಾರನೂ ಇಲ್ಲ. ಮಾವ ಈಗ ಎಲೆಕ್ಷನ್ ನಿಲ್ಲೋದು ಗೆಲ್ಲೋದು ಎಲ್ಲ ನಿಮ್ಮ ಕೈಲಿದೆ. ನೀವು ಡಿವೋರ್ಸ್ ಕೇಸ್ ವಾಪಸ್ ತಗೊಂಡ್ರೆ ಮಾತ್ರ ಅದು ಸಾಧ್ಯ. ಯಾಕ್ರಿ ತಗೋಬೇಕು? ಆಗಲ್ಲ ಅಮ್ಮ, ಇವ್ರ ಮಾತಿಗೆ ನೀನ್ ಕಿವಿ ಕೊಡ್ಬೇಡ. ಇವ್ರುಗಳ ಉದ್ಧಾರಕ್ಕೋಸ್ಕರ ಇಷ್ಟು ವರ್ಷ ನೀನ್ ಅನುಭವಿಸಿರದೆ ಸಾಕು. ಅತ್ತೆ ಪ್ಲೀಸ್, ಈ ವಿಷಯ ಮಾತಾಡೋದಕ್ಕೆ ಹೈದರಾಬಾದ್ಗೆ ಮಾವನವ್ರನ್ನ ಕರ್ಸ್ಕೊಂಡಿದ್ದು ನಿಜವಾಗ್ಲೂ ನಾಟಕನಮ್ಮ. ಇವ್ರು ಹೈದರಾಬಾದ್ಗೆ ಹೋಗಿದ್ದಾರೆ ಅನ್ನೋದೇ ಅನುಮಾನ ನನಗೆ. ನೀನ್ ಕೇಸ್ನ ವಾಪಸ್ ತಗೊಂಡಿ ಅಂತ 100% ನಾಟಕ ಮಾಡ್ತಿದ್ದಾರೆ ಇವರು. ಅದೇ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಮಾವ ಯಾಕೋ ಅಷ್ಟೊಂದು ಚೀಪಾಗಿ ನಾಟಕ ಆಡಬೇಕು? ಅವ್ರಿಗೇನಾದ್ರೆ ನಮಗೇನು? ಅದೇ ಸ್ವಲ್ಪ ಸುಮ್ಮನೆ ಇರ್ತೇನೆ ನೀನು. ನಾನು ಯಾಕೆ ಸುಮ್ಮನೆ ಇರ್ಲಿ? ನನ್ನಮ್ಮ ನಾನು ಮಾತಾಡ್ತೀನಿ. ಇಷ್ಟು ವರ್ಷ ನಿಮ್ಗಳ ಆಟಕ್ಕೋಸ್ಕರ ನಮ್ಮಮ್ಮನ ಬಲಿ ತಗೊಂಡಿದ್ದು ಸಾಕು. ಅದೇ ಇದು ಯಾರೋ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ. ಅದೇ ಪ್ಲೀಸ್ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ. ಇದು ಜನರಿಗೆ ಬೇಕಾಗಿರೋ ಒಬ್ಬ ಒಳ್ಳೆ ನಾಯಕನ ವಿಷಯ, ಜವಾಬ್ದಾರಿ ವಿಷಯ. ಯಾವ ಸೀಮೆ ಜವಾಬ್ದಾರಿ ರೀ? ಯಾವ ಸೀಮೆ ಜವಾಬ್ದಾರಿ ಹೇಳಿ? ಎಂಟಿ ವಿಷಯದಲ್ಲಿ ಇಲ್ದಿರೋ ಜವಾಬ್ದಾರಿ ದೇಶದ ಜನತೆ ಮೇಲೆ ಇರುತ್ತಾ? ಅಮ್ಮ 100% ಇವ್ರು ನಾಟಕ ಮಾಡ್ತಿದ್ದಾರೆ. ನಮ್ಮಮ್ಮ ಸುಮ್ಮನೆ ಇದ್ದಾರೆ ಅಂತ ಬಲ್ವಂತ ಮಾಡಕ್ ಹೋಗ್ಬೇಡಿ ಪ್ಲೀಸ್. ಹೋಗ್ತಾರೆ, ಅದನ್ನ ಅತ್ತೆ ಹೇಳ್ತಾರೆ. ಅವ್ರು ಮಾತಾಡಲ್ಲ. ಪ್ಲೀಸ್ ಹೋಗು ಇಲ್ಲಿಂದ, ಹೇಳ್ತಿಲ್ವಾ? ಅದೇ ಸುಮ್ಮನೆ ಇರಾದಿ. ನಾನ್ ಸುಮ್ಮನೆ ಇರಲ್ಲ ರೀ. ಯಾಕೆ ಸುಮ್ಮನೆ ಇರ್ಬೇಕೇಳೆ? ಆದಿ ಸುಮ್ಮನೆ ಇರ್ತೀಯ? ನನಗೆ ಗೊತ್ತು ರಂಜಿತ್, ಸೂರ್ಯ ಅವರು ಬೇಜವಾಬ್ದಾರಿ ಮನುಷ್ಯ ಅಲ್ಲ, ತುಂಬ ನಿಷ್ಠಾವಂತರು ಅಂತ. ನನ್ನನ್ನು ಆಗಲಿ ನಿನ್ನ ಭವಿಷ್ಯನ ಉಜ್ವಲಗೊಳಿಸ್ಬೇಕು ಅಂತ
ನೀರಜನ್ ಜೊತೆ ಸೇರಿ ನಿನಗೆ ಸಹಾಯ ಮಾಡಿದ್ದಾರೆ. ನೀನಷ್ಟೆಲ್ಲ ಅವ್ರಿಗೆ ಅವಮಾನ ಮಾಡಿದ್ರು ಸಹನೆಯಿಂದ ವರ್ತಿಸಿದ್ದಾರೆ. ಅಂಥವ್ರು ಈಗ ಮಿನಿಸ್ಟ್ರು ಆಗ್ತಾ ಇದ್ದಾರೆ ಅಂತಂದರೆ ಈ ರಾಜ್ಯಕ್ಕೆ ಜನಕ್ಕೆ ದೊಡ್ಡ ಆಸ್ತಿ. ನನ್ನ ವೈಯಕ್ತಿಕ ಕಾರಣಗಳಿಂದ ಇದೆಲ್ಲ ಹಾಳಾಗಬಾರ್ದು. ನಾನು ಈ ಕೇಸನ್ನು ವಾಪಸ್ ತಗೋತೀನಿ ರಂಜಿತ್. ಆದರೆ ನನ್ನ ಮನಸ್ಥಿತಿಗಳು ಬದಲಾಗಲ್ಲ. ನಮ್ಮ ಸಂಬಂಧ, ನಮ್ಗಳ ನಡುವೆ ಇರುವ ಸ್ವಾತಂತ್ರ್ಯ ಇದ್ಯಾವುದು ಬದಲಾಗಲ್ಲ. ಈ ಕಂಡೀಷನ್ಗೆ ಒಪ್ಪೋದಾದ್ರೆ ಮಾತ್ರ ನಾನು ಈ ಡಿವೋರ್ಸ್ನ ವಾಪಸ್ ತಗೋತೀನಿ. ಖಂಡಿತ ಅತ್ತೆ, ಖಂಡಿತ. ನಿಮ್ಮ ಮೇಲೆ ಯಾವ ಒತ್ತಡನೂ ಬರಲ್ಲ, ಅದಕ್ಕೆ ನಾನು ಜವಾಬ್ದಾರಿ. ಥ್ಯಾಂಕ್ಸ್ ಅತ್ತೆ, ತುಂಬ ಥ್ಯಾಂಕ್ಸ್. ಅದೇ ಈಗ ನೀನು ಬೇಜಾರು ಮಾಡ್ಕೋತಿರ್ಬೋದು, ಆದರೆ ಅತ್ತೆ ತಗೊಂಡಿರೋ ಡಿಸಿಷನ್ನ ಮುಂದೆ ನೀನು ತುಂಬ ಹೆಮ್ಮೆ ಪಡ್ತೀಯ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಹಲೋ ಭೈರವಿ ಅವರೇ, ಎಲ್ಲ ನಾವು ಅನ್ಕೊಂಡಂಗೆ ಆಗ್ತಿದೆ. ಆ ರಂಜಿತ್ತು ಆರ್ತಿಗೆ ಒಪ್ಪಿಸ್ಬಿಟ್ಟ. ಈ ಆರ್ತಿ ಕೂಡ ಅವ್ನ ಮಾತು ಕೇಳ್ಕೊಂಡು ಡಿವೋರ್ಸ್ ಕೇಸ್ನ ವಾಪಸ್ ತಗೋತಿದ್ದಾಳೆ. 48 ದಿನ ಪೂಜೆ ಮುಗಿದ್ಮೇಲೆ ಈ ಮನೆ ಬಿಟ್ಟು ಆಚೆ ತೊಲಗ್ತಾಳೆ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಪರ್ಮನೆಂಟ್ ಆಗಿ ಮನೇಲಿ ಇರೋ ಥರ ಕಾಣ್ತಿದೆ. ಅವಳೇನಾದ್ರೂ ಇದೇ ಥರ ಈ ಮನೇಲಿ ಇದ್ಬಿಟ್ರೆ ನನ್ನನ್ನು ಮನೆಯಿಂದ ಆಚೆ ಹಾಕ್ಬಿಡ್ತಾಳೆ ಅಷ್ಟೇ. ಅಕಸ್ಮಾತ್ ಅವಳು ಮನ್ಸು ಬದಲಾಯಿಸಿದ್ರು, ಆದರೆ ಈ ರಂಜಿತ್ ಸುಮ್ಮನೆ ಇರಬೇಕಲ್ಲ. ಆರ್ಯ ಆದಿ ನನ್ನ ಪರ ಇದ್ದಾರೆ, ಆದರೆ ಅವ್ರುಗಳು ಹೆಂಡ್ತಿರೋ ಅವ್ರ ಪರ ಇಲ್ವಲ್ಲ. ಸ್ವಾತಿ ನನ್ನ ಮಾತಿಗೆ ಬೆಲೆ ಕೊಡ್ತಾಳೆ, ಆದ್ರೆ ಅವಳು ಅವ್ರ ಅತ್ತೆ ಮಾತಿಗೆ ಮೀರುವಂತ ಹುಡುಗಿ ಅಲ್ಲ. ಒಟ್ಟಲ್ಲಿ ಮನೆಯವರೆಲ್ಲ ಸೇರಿ ನನ್ನನ್ನು ಮನೆಯಿಂದ ಆಚೆ ಹಾಕೋದಂತೂ ಕನ್ಫರ್ಮ್. ಇನ್ನು ನಾವು ಸುಮ್ಮನೆ ಇದ್ರೆ ಆಗಲ್ಲ. ಪ್ಲೀಸ್ ನಿಮ್ಮ ಕ್ರಿಮಿನಲ್ ಮೈಂಡ್ನ ಯೂಸ್ ಮಾಡಿ ಏನಾದರೂ ಒಂದು ಐಡಿಯಾ ಕೊಡಿ. ಈ ಸಲ ನಾವು ಮಾಡೋ ಐಡಿಯಾ ಯಾವುದೇ ಕಾರಣಕ್ಕೂ ಫ್ಲಾಪ್ ಆಗಬಾರ್ದು. ಈ ಮನೆಗೆ ಕಿಚ್ಚು ಹಚ್ಚಲೇಬೇಕು. ನೋಡಿ ಏನೆಲ್ಲ ನಡೀತಿದೆ ಅಂತ. ಪರಿಹಾರ ಮಾಡೋಕ್ಕಾಗದೇ ಇರೋಂಥ ಸಮಸ್ಯೆ ಅಲ್ಲ ರೀ ಇದು. ಗೊತ್ತು ರಂಜಿತ್, ಸತ್ಯ ಯಾವತ್ತಿದ್ರೂ ಗೆದ್ದೇ ಗೆಲ್ಲುತ್ತೆ. ಆದರೆ ಅದಕ್ಕೂ ಮುಂಚೆ ನಮ್ಮನ್ನ ಹಿಂಡುತ್ತೆ, ಪರೀಕ್ಷೆಗಳನ್ನ ಮಾಡುತ್ತೆ. ಮತ್ತೆ ಎಲ್ಲ ಗೊತ್ತಿದ್ದು ಯಾಕೆ ಹೀಗಾಡ್ತಿದ್ದೆ ನೀನು? ನನ್ನ ಸಿಟ್ಟು, ಫ್ರಸ್ಟ್ರೇಷನ್ನ ಯಾರ ಮೇಲೆ ತೋರಿಸ್ಕೊಳ್ಳಿ ಹೇಳಿ? ಹಾಗಂತ ಸ್ವಾತಿ ಮೇಲ ಅವಳು ಇನ್ನೂ ಗಾಬರಿ ಆಗ್ತಾಳೆ. ನನಗೆ ಗೊತ್ತು, ಬಟ್ ಐ ಆಮ್ ಹೆಲ್ಪ್ಲೆಸ್. ಸರಿ, ಈಗ ಸಮಸ್ಯೆಗೆ ಬರೋಣ. ಲಂಚ ತಗೊಂಡಿದ್ಯಾ ಅನ್ನೋ ಆರೋಪದ ಮೇಲೆ ಸಸ್ಪೆಂಡ್ ಆಗಿದೆಯಾ, ಆದರೆ ನೀನು ಲಂಚ ತಗೊಂಡಿಲ್ಲ. ನೀವಾದರೂ ನಂಬಿ ಪ್ಲೀಸ್. ಗೊತ್ತಿದೆ ಆರ್ಯ, ಗೊತ್ತಿದೆ. ನೀನು ಲಂಚ ತಗೊಂಡಿಲ್ಲ, ಬಟ್ ಆರೋಪ ಮಾಡಿದ್ದಾರೆ. ಯಾರು ಮಾಡಿರೋದು ಆರೋಪ? ಅದು ಯಾವನೋ ರವಿ ಅಂತೆ, ಆಟೋ ಡ್ರೈವರು. ಅವತ್ತೇ ಅವನ ನಾನು ಫಸ್ಟ್ ಟೈಮ್ ನೋಡಿದ್ದು. ನಾನು ಅವನಿಂದ ಲಂಚ ತಗೊಂಡಂತೆ. ನೀನು ಅವನ್ನ ಫಸ್ಟ್ ಟೈಮ್ ನೋಡಿದ್ಯಾ? ಅವನು ಎಲ್ಲಿರ್ತಾನೆ ಅಂತ ನಿಂಗೆ ಗೊತ್ತಿಲ್ಲ? ಖಂಡಿತವಾಗ್ಲೂ ಇಲ್ಲ. ಸರಿ, ಫಸ್ಟು ಅವನು ಎಲ್ಲಿರ್ತಾನೆ ಅಂತ ಹುಡುಕಬೇಕು, ಸಮಸ್ಯೆ ಏನು ಅಂತ ತಿಳ್ಕೋಬೇಕು. ಪರಿಚಯನ ಇಲ್ದಿರೋ ನಿನ್ನ ಮೇಲೆ ಆರೋಪ ಮಾಡಿದ್ದಾನೆ ಅಂತಂದರೆ ಖಂಡಿತ ಇದರಿಂದ ಇನ್ನೊಂದು ಕಥೆ ಇದ್ದೇ ಇರುತ್ತೆ ಅಲ್ವಾ? ಕರೆಕ್ಟ್. ಬನ್ನಿ ಫಸ್ಟ್ ಅವನ್ನ ಹುಡ್ಕೋಣ. ಅರೆ, ಒಂದು ನಿಮಿಷ. ಐಡಿಯಾ ಗೊತ್ತಾದ ಕೂಡಲೇ ಈ ಥರ ಆರೋಡೋದಲ್ಲ, ಸಮಾಧಾನವಾಗಿ ಬಗೆಹರಿಸ್ಕೋಬೇಕು. ನೀನು ಸ್ವಲ್ಪ ಕಾಮ್ ಆಗು. ಫಸ್ಟ್ ತಿಂಡಿ ಮಾಡಿ ನೀನು ಹೋಗು. ತಿಂಡಿ ಗಿಂಡಿ ಎಲ್ಲ ಇರಲಿ, ಫಸ್ಟ್ ಆ ರವಿ ಅವನನ್ನು ಹುಡ್ಕೋಣ. ಯಾಕೆ ಈ ಥರ ಮಾಡ್ತಿದ್ದೆ, ಹಿಂದೆ ಯಾರಿದ್ದಾರೆ ಅಂತ ಮೂಲ ತಿಳ್ಕೊಳ್ಬೋದು.
ಆರ್ಯ ಅದೆಲ್ಲ ಮಾಡೋಣ, ಫಸ್ಟ್ ನೀನು ಆರಾಮಾಗಿರು. ನೋಡಿ ಈಗ ಸಮಾಧಾನ ಕೂತ್ಕೊಂಡು ಯೋಚನೆ ಮಾಡಿದ್ದು ತಾನೆ ಒಂದು ಪರಿಹಾರ ಅಂತ ಸಿಕ್ಕಿದ್ದು. ನೀನು ಕಾಮಾಗು, ನೀನು ಫಸ್ಟು ತಿಂಡಿ ಮಾಡು. ಓಕೆ, ನೀನು ತಿಂಡಿ ಮಾಡಿದ್ರೇ ನಿನ್ನ ಜೊತೆ ಬರೋದು ನಾನು. ಹೋಗು. ಸರಿ. ನಾನು ಸಸ್ಪೆಂಡ್ ಆಗಿರೋನು, ನನಗೆ ಯಾಕೆ ಸಲ್ಯೂಟ್ ಹೊಡಿತೀರಾ? ಏನೇ ಆದರೂ ನೀವೇ ನಮ್ಮ ಸಾಹೇಬ್ರು ಸರ್. ನಿಮಗೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸೋಕೆ ನನಗೆ ಒಂದು ಕೆಲಸ ಹೇಳಿದ್ರಿ, ಅದೇ ನಮ್ಮ ಪುಣ್ಯ ಸರ್. ಸರ್ ಇದರಿಂದ ಎಲ್ಲ ಸರಿ ಹೋಗಿ ನೀವು ಮತ್ತೆ ಯೂನಿಫಾರ್ಮ್ ಹಾಕೊಂಡು ನನ್ನ ಮುಂದೆ ನಿಂತ್ಕೋಬೇಕು ಸರ್, ಆಗಲೇ ನನಗೆ ಸಂತೋಷ ಆಗೋದು. ನಿಮ್ಮ ಕೋಆಪರೇಷನ್ ಇದ್ದರೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ನನ್ನ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಟಿದ್ದೀರಾ, ಥ್ಯಾಂಕ್ ಯು. ಸರ್ ಅಡ್ರೆಸ್ ಕೇಳಿದ್ರೆ ಆ ಲೋಫರ್ ನಮಗೆ ನಮ್ಮ ಏರಿಯಾದೇನೆ, ಹೇಳಿ ಸರ್, ಎತ್ತು ಬಿಡ್ತೀನಿ ಅವನ್ನ. ಬೇಡ ಬೇಡ, ನಾವೇ ಹೋಗಿ ಮಾತಾಡ್ಸ್ಕೊಂಬರ್ತೀವಿ, ಅಡ್ರೆಸ್ ಕೊಡಿ. ತಗೊಳ್ಳಿ ಸರ್. ಸರ್ ನಾನು ನಿಮ್ಮ ಜೊತೆ ಬರ್ತೀನಿ ಸರ್. ಬೇಡ, ಅಡ್ರೆಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತೀರಿ ಸರ್? ನನ್ನಿಂದ ಸಣ್ಣ ಕೆಲಸ ಮಾಡಿಸ್ಕೊಂಡ್ರಲ್ಲ, ಅದೇ ನನ್ನ ಪುಣ್ಯ ಸರ್. ಇಂಥ 1000 ಕೆಲಸ ಹೇಳಿದ್ರು ನಾನು ಮಾಡ್ತೀನಿ ಸರ್. ತುಂಬ ಥ್ಯಾಂಕ್ಸ್. ನನ್ನ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಟಿದ್ದೀರಲ್ಲ. ಸುಳ್ಳು ಅನ್ಯಾಯ ಎಲ್ಲ ತುಂಬ ದಿವಸ ನಡೆಯಲ್ಲ ಸರ್, ಇದರಲ್ಲಿ ನೀವೇ ಗೆಲ್ಲೋದು, ಆ ನಂಬಿಕೆ ನನಗಿದೆ ಸರ್. ಸರ್ ಏನೇ ಕೆಲಸ ಇದ್ರು ಹೇಳಿ ಕಳಿಸಿ ಸರ್, ತಕ್ಷಣ ಹಾಜರಾಗ್ಬಿಡ್ತೀನಿ. ಥ್ಯಾಂಕ್ ಯು. ಹೊರಡಿ. ರಂಜಿತ್ ಸಿಕ್ಕಾಕೊಂಡ, ಇವನನ್ನು ಟ್ರ್ಯಾಕ್ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಅದು ಕರೆಕ್ಟು, ಆದರೆ ಒಂದು ಸರ್ತಿ ಅಟ್ಯಾಕ್ ಮಾಡೋಕ್ಕಾಗಲ್ಲ, ಅದಕ್ಕೆ ಬೇರೆ ದಾರಿ ಹಿಡಿಬೇಕು. ಬೇರೆ ದಾರಿಯೆಲ್ಲ ಗೊತ್ತಿಲ್ಲ ರಂಜಿತ್, ಐ ನೋ ಹೌ ಟು ಹ್ಯಾಂಡಲ್. ನಾನು ಪೊಲೀಸ್ ಕೆಲಸದಿಂದ ಸಸ್ಪೆಂಡ್ ಆಗಿರ್ಬೋದು, ಆದರೆ ಪೊಲೀಸ್ ಟ್ರೈನಿಂಗ್ ಎಲ್ಲ ಮೈಯಲ್ಲೇ ಇದೆ. ಬನ್ನಿ. ಅರೆ ಒಂದು ನಿಮಿಷ ಇರೋ, ಆಗಲ್ಲ. ಏನು ಹೇಳಕ್ಕೆ ಹೋಗ್ಬಿಡಿ ರಂಜಿತ್, ಐ ನೋ ಹೌ ಟು ಹ್ಯಾಂಡಲ್ ದಿಸ್. ಬನ್ನಿ ಹಿಂದೆ ಕೂತ್ಕೊಳ್ಳಿ, ಹೊರಡೋಣ. ಅರೆ ಪ್ಲೀಸ್ ಸಮಾಧಾನವಾಗಿ ನನ್ನ ಮಾತು ಕೇಳು ಪ್ಲೀಸ್. ಹೇಳಿ. ನೋಡು, ನೀನು ನಿನ್ನ ದಾರಿಲಿ ಹುಡುಕು, ನಾನು ನನ್ನ ದಾರಿಲಿ ಹುಡುಕ್ತೀನಿ, ಒಟ್ಟಲ್ಲಿ ಕೆಲಸ ಆಗಬೇಕಷ್ಟೇ. ಸರಿ, ಆ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ಮ್ಯಾಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇದನ್ನ ಇಟ್ಕೋ. ಅರ್ಯ, ನಾನು ನಿನ್ನ ಹಿಂದೆನೇ ಇರ್ತೀನಿ, ಏನಾದರೂ ಹೆಚ್ಚು ಕಡಿಮೆ ಆದರೆ. ರಂಜಿತ್, ನಾನೊಬ್ಬ ಪೊಲೀಸ್ ಆಫೀಸರ್. ಸಸ್ಪೆಂಡ್ ಆಗಿದ್ದೀನಿ ಅನ್ನೋ ಮಾತ್ರಕ್ಕೆ ನನ್ನ ಪವರ್ಸ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ಕೊಂಡ್ರ? ಅರೆ ತಪ್ಪು ತಿಳ್ಕೊಬೇಡ, ನಾನು ಹಾಗಲ್ಲ ಹೇಳಿದ್ದು, ಸೇಫ್ಟಿಗಷ್ಟೇ. ನೋಡು, ನಾನು ನಿನ್ನ ಹಿಂದೆ ಇರಬೇಕು, ನೀನು ನನ್ನ ಹಿಂದೆ ಇರಬೇಕು. ಯಾಕಂದರೆ ಅವನ ಹಿಂದೆ ಎಂತೆಂಥವ್ರು ಇದ್ದಾರೋ ಏನೋ ಯಾರಿಗೂ ಗೊತ್ತು. ಸುಮ್ಮನೆ ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ಯಾಕೆ ರಿಸ್ಕ್ ತಗೋಬೇಕು ಅಲ್ವಾ? ಕರೆಕ್ಟ್. ನೀನು ಹೊರಡು, ನಾನು ಬರ್ತೀನಿ. ನಿನ್ನೆ ನೋಡಬೇಕು ಅಂತ ಬಂದೆ. ನೋಡಾಯ್ತಲ್ಲ, ರೈಟ್ ಹೇಳಿ. ಈ ಬುದ್ಧಿವಂತಿಕೆ ಮಾತೆಲ್ಲ ಇಟ್ಕೋಬೇಡ. ಒಂದು ವಿಷಯ ಗೊತ್ತಾಗಬೇಕಿತ್ತು. ಏನು ವಿಷಯ? ನಾನು ನಿನ್ನ ಹತ್ರ 10,000 ರೂಪಾಯಿ ಲಂಚ ತಗೊಂಡಿದ್ನ. ಬೊಗಳೋ. ಇದನ್ನೆಲ್ಲ ಸ್ಟೇಷನಲ್ಲೇ ಹೇಳಾಯ್ತು, ಇವಾಗ ನಿಮ್ಗೆ ಹೇಳೋ ಅಗತ್ಯ ಏನಿಲ್ಲ. ನಿನ್ನ ನಾನು ಮುಂಚೆ ನೋಡಲೇ ಇಲ್ಲ. ಲಂಚ ಯಾವಾಗಲೋ ತಗೊಂಡೆ? ಏನು ಸರ್ ಹೇಗಂದ್ರೆ, ನನ್ನ ಕೇಸ್ ವಾಪಸ್ ತಗೊಳ್ತೀನಿ, 10,000 ತಂದು ಕೊಡು ಅಂತ ನೀವೇ ಕೇಳಿರ್ಲಿಲ್ವಾ? ಇನ್ಮೇಲೆ ನಾನು ಯಾವ ಕೇಸು ಹಾಕ್ಲೇ ಇಲ್ಲ. ಹಿಂದೆ ತಗೊಳ್ಳೋ ಮಾತೆಲ್ಲಿಂದ ಬಂತು? ಇದೇ ವಿಚಾರ ತಗೊಂಡು ಕೇಸ್ ಹಾಕಿದ್ರೆ ನಿನ್ನ ನಿಜಾಂಶ ಎಲ್ಲ ಬಯಲಿಗೆ ಬರುತ್ತೆ. ನನ್ನ ಕೇಸ್ ಬುಕ್ ಆಗಿತ್ತು, ಅದರಿಂದ ಹೊರಗೆ ಬರಬೇಕಾಗಿತ್ತು. ಇವಾಗ ಬೇಲ್ ಮೇಲಿದ್ದೀನಿ ನಾನು. ನೀವೇ ಕೇಸ್ ಬುಕ್ ಮಾಡಿದ್ದು ಮರ್ತ್ಬಿಟ್ರಾ? ಆದರೆ ನಾನು ಮರ್ತಿಲ್ಲ. ನಿನ್ ಮೇಲೆ ನಾನು ಕೇಸ್ ಹಾಕಿದ್ನ? ಚೀಟಿಂಗ್ ಕೇಸು, ವಿಶಾಲಾಕ್ಷಿ ಚೀಟಿ ಕೇಸಲ್ಲಿ ನಾನೇ ಪ್ರೈಮ್ ಅಕ್ಯೂಸ್ಡು. ಇಲ್ಲ, ಆ ಕೇಸ್ ವಿಚಾರವಾಗಿ ಇಬ್ರು ಅರೆಸ್ಟ್ ಆಗಿದ್ದಾರೆ. ಆದರೆ ನಿನ್ನೂ ನೋಡಿದ ನೆನಪಿಲ್ಲ. ಜೈಲಿಗೆ ಹಾಕೋಷ್ಟೊತ್ತಿಗೆ ನಾನು ಬೇಲ್ ತಗೊಂಡಿದ್ದೆ, ಅದಕ್ಕೆ ನೀವು ನೋಡಿಲ್ಲ. ಆದರೆ ಕೇಸ್ ಹಾಕಿದಂತೂ ನಿಜ, ಅದಕ್ಕೆ ನಿಮಗೆ ಲಂಚ ಕೊಟ್ಟಿದ್ದು ನಾನು. ಲಂಚ ಗಿಂಚ ಅಂತ ಪದೇ ಪದೇ ಹೇಳ್ತಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ ಮಗನೆ. ಕೂಗಾಡಿ ಏನು ಪ್ರಯೋಜನ ಇಲ್ಲ, ಹೋಗ್ತಾ ಇರಿ, ಕೇಸ್ ನಡೀತಾ ಇದೆ. ಏಯ್, 10,000 ಹಿಂದೆ ಯಾರನ್ನ ಚೂ ಬಿಟ್ಟಿದಾರಂತ ಗೊತ್ತು. ಬೊಗಳೋ, ಯಾರವರು? ಯಾರು ಅಂತ ಹೇಳಿದ್ರೆ ನಿಮ್ಗೆ ಹೇಳ್ಬಿಡ್ಬೇಕಾ? ಅದೃಷ್ಟ ಇವಾಗ ನಮ್ಮ ಕಡೆ ಇದೆ. ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ,
ಉತ್ತರ ಕೊಟ್ರೆ ಸರಿ. ಇಲ್ಲ ಅಂದರೆ ಏನ್ರಿ ಮಾಡ್ತೀರಾ? ಯೂನಿಫಾರ್ಮ್ ಇದ್ದಾಗಲೇ ಏನೂ ಮಾಡೋಕ್ಕಾಗಿಲ್ಲ, ಇವಾಗ ಏನ್ರಿ ಮಾಡ್ತೀರಾ? ಹುಲಿ ಯಾವತ್ತಿದ್ರೂ ಹುಲಿನೇ. ಹುಲ್ ಮೇಯಲ್ಲ. ಯೂನಿಫಾರ್ಮ್ ಹಾಕ್ತಾ ಇರ್ಬೋದು, ಅದ್ರ ಒಳಗಿರೋ ಫೈರ್ ಹಾಗೇ ಇದೆ. ಸುಟ್ಟು ಬಿಡ್ತೀನಿ ಮಗನೇ. ಮರ್ಯಾದಾಗ ಹೇಳ್ತಾ ಇದ್ದೀನಿ, ಬಿಟ್ಬಿಡಿ. ನನಗೆ ಒಂದು ಸಣ್ಣ ಗಾಯ ಆದರೂ ಒಂದು ಏಟು ಬಿದ್ದರೂ ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತೀನಿ. ಆಗಲೇ ಲಂಚದ ಕೇಸಲ್ಲಿ ಸಸ್ಪೆಂಡ್ ಆಗಿದ್ದೀರಾ, ಇವಾಗ ಡಿಸ್ಮಿಸ್ ಆಗಿಬಿಡ್ತೀರಾ ಇಲ್ಲ ಅಂದರೆ